ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಪಿಕ್ಚರ್ ಪ್ರಯಾಣ ಸಿನಿಮಾ ಸರಣಿಯಲ್ಲಿ ನಾನು ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡದ ರೂಪಾಂತರದ ಸಿನಿಮಾ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದಿದ್ದೇನೆ. ಗೆಳೆಯರೇ, ಈ ರೂಪಾಂತರ ಸಿನಿಮಾವು ಪ್ರಾರಂಭವಾಗುವುದು ಡಿಸ್ಟೋಪಿಯನ್ ಜಗತ್ತಿನ ಮೂಲಕ. ಡಿಸ್ಟೋಪಿಯನ್ ಜಗತ್ತು ಅಥವಾ ಯುಟೋಪಿಯಾ ಜಗತ್ತನ್ನು ನಾವು ಹೀಗೆ ಚಿಕ್ಕದಾಗಿ ವಿವರಿಸಬಹುದು. ಮಾನವನನ್ನು ಒಳಗೊಂಡು ಸಕಲ ಜೀವರಾಶಿಯು ಸಹಬಾಳ್ವೆಯಿಂದ ಸುಖವಾಗಿ ಬಾಳುವ ಆದರ್ಶ ಕಲ್ಪನೆಯ ರಾಜ್ಯ ಯುಟೋಪಿಯಾ. ಇದಕ್ಕೆ ತದ್ವಿರುದ್ಧವಾಗಿ ಅಶಾಂತಿಯಿಂದ ಕೂಡಿದ ಹಿಂಸೆ, ಭಯದ ವಾತಾವರಣದಲ್ಲಿ ಮಾನವ ಹತ್ಯೆಗಳು ಸಹಜವೆಂಬಂತೆ ಆಗಿ ಬದುಕು ಸಾಗಿಸುವುದಿರಲಿ, ಪ್ರತಿಕ್ಷಣ ಜೀವಂತವಾಗಿ ಉಳಿಯುವುದಕ್ಕೆ ಹೆಣಗಾಡಬೇಕಾದ ಸಮಾಜವನ್ನು ಡಿಸ್ಟೋಪಿಯಾ ಎಂದು ಕರೆಯುತ್ತಾರೆ. ಈ ಸಿನಿಮಾದ ಪ್ರಾರಂಭದಲ್ಲೇ ದೂರದಲ್ಲಿ ಹೊತ್ತಿ ಉರಿದು ಹೋದ ಕಟ್ಟಡಗಳು, ಹೊಗೆ ತುಂಬಿದ ವಾತಾವರಣದಲ್ಲಿ ನೆಲಸೇರಿ ಮರಗಿಡಗಳು ಎಲ್ಲವೂ ಕಪ್ಪು ಕಪ್ಪಾದ ದೃಶ್ಯಗಳು ಮೊದಲಿಗೆ ಮೂಡುತ್ತವೆ. ಅಲ್ಲಿ ನಮಗೆ ಕೆಲವು ಮನುಷ್ಯರು ಕೂಡ ಕಾಣುತ್ತಾರೆ. ಅವರ ಕೈಯಲ್ಲಿ ವಿಚಿತ್ರವಾದ ಬಂದೂಕುಗಳಿವೆ. ಅವರೂ ಕಪ್ಪು, ಎಲ್ಲವೂ ಕಪ್ಪಾಗಿದೆ. ಯುದ್ಧ ಮುಗಿದು ಮನುಜಕುಲ ಸೇರಿ ಎಲ್ಲವೂ ನಾಶವಾಗುತ್ತಿರುವ ಒಂದು ಹೊತ್ತಲ್ಲಿ ಆಗಾಗ ಬಂದೂಕು ಸಿಡಿಮದ್ದುಗಳ ಸದ್ದು ಹಿನ್ನೆಲೆಯಲ್ಲಿ ಕೇಳುತ್ತವೆ. ಈ ಡಿಸ್ಟೋಪಿಯಾ ಜಗತ್ತಿನಲ್ಲಿ ಉಸಿರಾಡಲು ಗಾಳಿ ಇಲ್ಲ, ತಿನ್ನಲು ಅನ್ನವಿರಲಿ, ದಾಹಕ್ಕೆ ತೊಟ್ಟು ನೀರಿಗಾಗಿ ಹಾಹಾಕಾರ, ಹಿಂಸಾಚಾರ ನಡೆದಿದೆ. ಹಸಿರು ತುಂಬಿ ಸುಖ ಸಂತೋಷದಿಂದ ನಳನಳಿಸುತ್ತಿದ್ದ ಭೂಮಿಗೆ ಇಂತಹ ದುರ್ಗತಿ ಬಂದದ್ದಾದರೂ ಹೇಗೆ? ಒಳ್ಳೆಯತನ ಸತ್ತು ಈ ನರಕ ಸೃಷ್ಟಿಯಾಯಿತು ಅಂತಾದರೆ ಒಳ್ಳೆಯತನವನ್ನು ಕೊಂದವರಾರು? ಈ ಪ್ರಶ್ನೆಯನ್ನು ಮುಂದೆ ಇಟ್ಟುಕೊಂಡು ಅದಕ್ಕೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಎಲ್ಲವೂ ನಾಶವಾಗುವಾಗ ಆ ಜಗತ್ತಿನಲ್ಲಿ ಒಬ್ಬ ವೃದ್ಧ ಕತೆಗಳನ್ನು ಹೇಳುತ್ತಾ, ಆ ಅಲೆಮಾರಿ ವೃದ್ಧ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಕತೆಯನ್ನು ಹೇಳುವ ಮೂಲಕ ಸಿನಿಮಾ ನಮಗೆ ಬಿಚ್ಚಿಕೊಳ್ಳುತ್ತದೆ. ಹಾಗೆ ಆ ವೃದ್ಧ ಹೇಳುವುದು ಒಂದು ಕಥೆಯಲ್ಲ, ಅವನು 4 ಕಥೆಗಳನ್ನು ಹೇಳುತ್ತಾನೆ. ಆ 4 ಕಥೆಗಳ ಮುಖ್ಯ ಪಾತ್ರಧಾರಿಗಳು ಒಬ್ಬ ಪುಡಿರೋಡಿ, ಜನರನ್ನು ಹಿಂಸಿಸಿ ಅನೈತಿಕ ಬದುಕನ್ನು ಸಾಗಿಸುವ ಅವನಿಗೆ ಯಾವ ಲಜ್ಜೆ ಇಲ್ಲ. ಆ ವೃದ್ಧ ಹೇಳುವ ಮತ್ತೊಂದು ಕಥೆಯ ಪಾತ್ರಧಾರಿ ಒಬ್ಬ ಬಡ ರೈತ. ಮಳೆ ಬಾರದೆ ಸಾಲದ ಸುಳಿಯಲ್ಲಿ ಸಿಕ್ಕಿದ ರೈತನ ಕಥೆ ಇದೆ. ಹಾಗೆ ಮತ್ತೊಂದು ಕಥೆಯಲ್ಲಿ ಹರೆಯಕ್ಕೆ ಬಂದ ಒಬ್ಬ ದಾರಿ ತಪ್ಪಿದ ಯುವಕನ ಪಾತ್ರವಿದೆ. 4ನೆಯ ಕಥೆಯಲ್ಲಿ ಪುಟ್ಟ ಮಗುವನ್ನು ಹೊತ್ತು ಹಸಿವು ನೀಗಿಸಲು ಭಿಕ್ಷಾಟನೆ ಮಾಡುವ ಯುವತಿಯ ಕಥೆ ಇದೆ. ರೂಪಾಂತರ ಸಿನಿಮಾ ಕಥೆಯೊಳಗೆ ಕಥೆಗಳಾಗಿ ದೃಶ್ಯಗಳು ಪೋಣಿಸಿಕೊಂಡು ಒಂದಾದ ಮೇಲೊಂದರಂತೆ ಪದರಗಳಲ್ಲಿ ಬಿಚ್ಚಿಕೊಳ್ಳುತ್ತದೆ. ಈ ಪ್ರಕಾರದ ಸಿನಿಮಾವನ್ನು ನಾವು ಆಂಥಾಲಜಿ ಸಿನಿಮಾ ಪ್ರಕಾರ ಎಂದು ಕರೆಯುತ್ತೇವೆ. ಆಂಥಾಲಜಿ ಪ್ರಕಾರದ ಸಿನಿಮಾಗಳಲ್ಲಿ ಹಲವಾರು ಕಥೆಗಳಿರುತ್ತವೆ. ಆ ಕಥೆಗಳು ಭಿನ್ನವಾಗಿ ಕೊನೆಯಲ್ಲಿ ಕೂಡಿಕೊಳ್ಳಬಹುದು ಅಥವಾ ಪ್ರತ್ಯೇಕವಾಗಿ ಕೂಡ ಉಳಿಯಬಹುದು. ನಮ್ಮ ಕನ್ನಡದ ಸಿನಿಮಾದ ಇತಿಹಾಸದಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಕಥಾಸಂಗಮ ಮೊದಲನೆಯ ಆಂಥಾಲಜಿ ಸಿನಿಮಾವೆಂದು ನಾವು ಗುರುತಿಸಬಹುದು. ಇನ್ನು ರೂಪಾಂತರ ಸಿನಿಮಾಕ್ಕೆ ಬರುವುದಾದರೆ ಈ ಆಂಥಾಲಜಿ ಪ್ರಕಾರವನ್ನು
ನಿರ್ದೇಶಕ ಮಿಥಿಲೇಶ್ ಎಡವಲತ್ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈ 4 ಕಥೆಗಳಲ್ಲಿ ಅನಿರೀಕ್ಷಿತ ಘಟನೆಗಳನ್ನು ಸೃಷ್ಟಿಸಿ ಅದರ ಸುತ್ತ ಚಿತ್ರಕಥೆಯನ್ನು ಬಹಳ ಜಾಣ್ಮೆಯಿಂದ ಹೆಣೆದಿದ್ದಾರೆ. ಇದನ್ನು ಅವರು ರಾಜ್ ಬಿ ಶೆಟ್ಟಿ ಜೊತೆಗೂಡಿ ಚಿತ್ರಕಥೆಯನ್ನು ಸಿದ್ಧಪಡಿಸಿದ್ದಾರೆ. ಮನುಷ್ಯ ಸೇರಿ ಜೀವ ಸಂಕುಲಗಳು ಜೈವಿಕತೆಯಿಂದ ಬೌದ್ಧಿಕವಾಗಿ ರೂಪಾಂತರವಾಗುವುದು ನಿಸರ್ಗ ಸಹಜ ಕ್ರಿಯೆ. ಆದರೆ ಬೌದ್ಧಿಕವಾಗಿ ರೂಪಾಂತರಗೊಳ್ಳುವ ಅಸಹನೀಯವಾದ ಕ್ರಿಯೆಗೆ ಮನೋಬಲದ ಅಗತ್ಯತೆ ಅನಿವಾರ್ಯವಾದುದು ಎಂದು ಈ ರೂಪಾಂತರ ಸಿನಿಮಾ ಪ್ರತಿಪಾದಿಸುತ್ತದೆ. ಅದನ್ನು ಡಿಸ್ಟೋಪಿಯಾದ ಜಗತ್ತಿನಲ್ಲಿದ್ದ ವೃದ್ಧ ಹೊಂದಿದ್ದ ಪುಟ್ಟ ಪೆಟ್ಟಿಗೆಯಲ್ಲಿ ಕೂಡಿಟ್ಟ ಚಿಟ್ಟೆಯ ಗೂಡನ್ನು ಪ್ರತಿಮಾತ್ಮಕವಾಗಿ ಆಗಾಗ್ಗೆ ತರುವ ಮೂಲಕ ನಿರ್ದೇಶಕರು ಇದನ್ನು ನಿರೂಪಿಸುತ್ತಾರೆ. ಬಡ ರೈತನ ಕಥೆಯಲ್ಲಿ ರೈತನ ಹೆಂಡತಿ ಜೀವನದ ಮಹದಾಸೆಯಾಗಿ ನಗರ ವೀಕ್ಷಣೆಯ ವರವನ್ನು ಕೈಕೇಯಿ ತನ್ನ ಗಂಡ ದಶರಥನಿಂದ ಪಡೆದ ವರದಂತೆ ತನ್ನ ಗಂಡ ರೈತನಲ್ಲಿ ಹೆಂಡತಿ ಕೇಳಿಕೊಳ್ಳುತ್ತಾಳೆ. ಬೆಂಗಳೂರಿಗೆ ಬಂದಾಗ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಸೇರುತ್ತಾಳೆ. ಆದರೆ ಅಲ್ಲಿ ಚಿಕಿತ್ಸೆಗೆ ದುಡ್ಡನ್ನು ಭರಿಸಲಾಗದೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಅವಳು ಇನ್ನು ಜೀವಂತ ಉಳಿಯುವುದು ಕಷ್ಟ ಅನ್ನುವ ನಿಟ್ಟಿನಲ್ಲಿ ಗಂಡನಲ್ಲಿಯೇ ದಯಾಮರಣವನ್ನು ಬೇಡುವ ದಾರುಣ ದೃಶ್ಯವನ್ನು ನಿರ್ದೇಶಕರು ಇಲ್ಲಿ ಸೃಷ್ಟಿಸಿದ್ದಾರೆ. ಈ ದೃಶ್ಯಗಳಲ್ಲಿ ಮಾನವೀಯತೆಗಿಂತ ಹಣವೇ ಹೆಚ್ಚೆನ್ನುವ ನಗರೀ ಲೋಕದ ನಿಷ್ಕರಣೆ, ಕ್ರೌರ್ಯವನ್ನು ಈ ದೃಶ್ಯಗಳು ಬಯಲು ಮಾಡುತ್ತವೆ. ಆದರೆ ಮತ್ತೊಂದು ಭಿಕ್ಷುಕಿಯ ಕಥೆಯಲ್ಲಿ ನಗರದಲ್ಲಿರುವ ಮನುಷ್ಯತ್ವಕ್ಕೆ ಮಿಡಿಯುವ ಹೃದಯದ ಚಿತ್ರಣವೂ ಇದೆ. ಈ ಭಿಕ್ಷುಕಿಯು ಒಂದು ಮಗುವನ್ನು ಹೊಂದಿದ್ದಾಳೆ. ಆದರೆ ಅವಳ ಚರ್ಮದ ಬಣ್ಣವು ಮತ್ತು ಆ ಮಗುವಿನ ಚರ್ಮದ ಬಣ್ಣವು ವಿರುದ್ಧವಾಗಿರುವುದರಿಂದ ಈ ನಗರದ ಸುಶಿಕ್ಷಿತ ಸಮಾಜವು, ಪೊಲೀಸ್ ವ್ಯವಸ್ಥೆಯು ಅವಳನ್ನು ಸಂಶಯದಿಂದ ನೋಡಿ ಆ ಮಗುವನ್ನು ಅವಳದಲ್ಲ ಎನ್ನುವ ರೀತಿಯಲ್ಲಿ ಅವಳನ್ನು ಬಂಧಿಸುತ್ತಾರೆ. ಭಿಕ್ಷುಕಿಯು ಮಾತನಾಡುವ ಭಾಷೆಯು ಯಾರಿಗೂ ಅರ್ಥವಾಗುವುದಿಲ್ಲ. ಬಹುಶಃ ಅವಳ ಆ ಭಾಷೆಯು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಎಂದು ಅನಿಸುತ್ತದೆ. ಯಾರೂ ಕೇಳಿರದ ಭಿಕ್ಷುಕಿ ಆಡುವ ಆ ಅರ್ಥವಾಗದ ಭಾಷೆ ರೂಪಕವಾಗಿ ನಾಗರಿಕತೆ ಕಂಡ ವ್ಯವಸ್ಥೆಗೆ ಬಡವರ ಹಸಿವಿನ ಭಾಷೆ ಅರ್ಥವಾಗುವುದಿಲ್ಲ ಎಂದು ಸಂಕೇತಿಸುವಂತಿದೆ. ಆಂಥಾಲಜಿಯಲ್ಲಿ ಬರುವ ಇವೆರಡೂ ಕಥಾ ದೃಶ್ಯಗಳು ಉಳಿದ 2 ಉಪಕಥೆಗಳಿಗಿಂತ ಮಾನವೀಯ ಮೌಲ್ಯವನ್ನು ಶೋಧಿಸುತ್ತವೆ. ಮತ್ತೊಂದು 3ನೇ ಕಥೆಯಲ್ಲಿ ಪಬ್ಜಿ ಗೇಮಿನಂತೆ ಕಾಣುವ ಕಂಪ್ಯೂಟರ್ ಆಟದಲ್ಲಿ ನಿರಂತರ ತೊಡಗಿ ಆ ಮೂಲಕ ಮಾದಕ ವಸ್ತು ವ್ಯಸನಿಯಾಗುವ ಯುವಕನ ಕಥೆ ಇದೆ. ಆ ಯುವಕನ ಕಥೆಯಲ್ಲಿ ಬರುವ ದೃಶ್ಯಕಟ್ಟುಗಳಲ್ಲಿ ಬಾಲಕನಿಗೆ ಬಿಗಿದ ಸರಪಳಿಯ ದೃಶ್ಯಗಳು, ಬಾಲ್ಯದಲ್ಲಿ ಪೋಷಕನಿಂದ ಅನುಭವಿಸಿದ ಹಿಂಸೆಯ ಮರೆಯಲಾರದ ನೆನಪುಗಳನ್ನು ತೂಗು ಹಾಕಿದ ಸೊಂಟದ ಬೆಲ್ಟ್ಗಳ ಮಧ್ಯೆ ಸಿಲುಕಿದಂತೆ ತೋರುವ ದೃಶ್ಯಗಳು ರೂಪಕವಾಗಿ ಗಮನ ಸೆಳೆಯುತ್ತದೆ. ಬಾಲ್ಯದ ಕಹಿ ನೆನಪುಗಳಲ್ಲಿ ನರಳುವ ಕೊನೆಯಲ್ಲಿ ರೂಪಾಂತರಗೊಂಡು ಹಲವು ಪುಟ್ಟ ಮಕ್ಕಳ ಜೀವಕ್ಕೆ ಮಾರಕವಾಗದೆ ತಾನೇ ಸ್ಫೋಟಗೊಳ್ಳುವ ಯುವಕನ ಪಾತ್ರ ಪೋಷಣೆಯಲ್ಲಿ ಸೊರಗಿದಂತೆ ಭಾಸವಾಗುತ್ತದೆ. ಇನ್ನು 4ನೆಯ ಕತೆ ಪುಡಿರೋಡಿಯದು. ಕ್ಷುಲ್ಲಕ ಸಂಗತಿಯನ್ನು ಪ್ರಮಾದವಾಗಿ ಪರಿಗಣಿಸಿದ ಪುಡಿರೋಡಿ ಮುಗ್ಧ ಯುವಕನೊಬ್ಬನನ್ನು ಹೊಡೆದಾಟಕ್ಕಿಳಿಸಿ ಕಾದಾಡುವ ದೃಶ್ಯಗಳು ಲಂಬಿತವಾಗಿವೆ. ಆಂಥಾಲಜಿಗೆ ಈ ಭಾಗವು ಹೊಂದಿಕೆಯಾಗದೆ ಪ್ರತ್ಯೇಕವಾಗಿ ಉಳಿದು ಬಿಡುತ್ತದೆ. ಸಿನಿಮಾದಲ್ಲಿ ಕಲಾ ವಿಭಾಗ ಮತ್ತು ಪ್ರಸಾಧನವು ಮೆಚ್ಚುವಂತಿದೆ ಮತ್ತು ಶ್ಲಾಘನೀಯವಾಗಿದೆ. ಅದನ್ನು ಡಿಸ್ಟೋಪಿಯನ್ ಜಗತ್ತಿನ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಭಿಕ್ಷುಕಿ ನಟಿಯನ್ನು ರೂಪಿಸುವುದರಲ್ಲಿ ಗುರುತಿಸಬಹುದು. ಪಾತ್ರವರ್ಗದಲ್ಲಿ ರೈತನ ಮಡದಿಯಾಗಿ ಹನುಮಕ್ಕ ಮತ್ತು ಬಡ ರೈತನಾಗಿ ಹಿರಿಯ ಕಲಾವಿದ ಸೋಮಶೇಖರ್ ಬೋಳೆಗಾಂವ್ ಸಹಜ ನಟನೆಯಿಂದ ಮನಮುಟ್ಟುತ್ತಾರೆ. ಈ ದಂಪತಿಗಳಾಡುವ ಬಾಗಲಕೋಟೆಯ ಕನ್ನಡ ಸೊಗಡಿನ ಸಂಭಾಷಣೆಯು ಸಹಜವಾಗಿ ಅರಿದು ಮತ್ತೆ ಮತ್ತೆ ಕೇಳುವಂತಿದೆ. ಕಾನ್ಸ್ಟೇಬಲ್ ಆಗಿ ಸಂಯಮದ ನಟನೆಯಿಂದ
ಭರತ್ ಜಿ.ಬಿ. ಗಮನ ಸೆಳೆದರೆ, ಭಿಕ್ಷುಕಿಯಾಗಿ ಲೇಖಾ ನಾಯ್ಡು ಅವರ ಅದ್ಭುತ ನಟನೆ ಮನದಲ್ಲಿ ಕೆಲಕಾಲ ಉಳಿದು ಬಿಡುತ್ತದೆ. ಅಂಜನ್ ಭಾರದ್ವಾಜ್ ಡಾರ್ಕ್ ವೆಬ್ ವ್ಯಸನಿಯಾಗಿ ನಟಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಅವರದು ಎಂದಿನ ಸಹಜ ನಟನೆ. ಈ ಸಿನಿಮಾದ ಒಂದು ವಿಶೇಷ, ಶಿವಮ್ಮ ಎರೆ ಹಂಚಿನಾಳ ಸಿನಿಮಾದ ಯುವ ನಿರ್ದೇಶಕ ಜೈಶಂಕರ್ ಆರ್ಯನ್ ನಟಿಸಿರುವುದು. ಅವರು ಬಹಳ ಸಂಯಮದಿಂದ ತಮ್ಮ ನಟನೆಯನ್ನು ತೋರಿದ್ದಾರೆ. ರೂಪಾಂತರದ ಆಂಥಾಲಜಿ ಪ್ರಕಾರದ ಸಿನಿಮಾದಲ್ಲಿ ಹಲವು ಕಥೆಗಳು ವಿಭಿನ್ನ ಸ್ತರದಲ್ಲಿ ಹರಿದು ಕೊನೆಗೆ ಒಂದೆಡೆ ಸಮಾಪ್ತಿಯಾಗುವಂತೆ 4 ಕಥಾ ದೃಶ್ಯಗಳ ಪಾತ್ರಗಳು ಊರದೇವಿಯ ಮೆರವಣಿಗೆಯ ಸನ್ನಿವೇಶದಲ್ಲಿ ಒಂದೆಡೆ ಸೇರುತ್ತಾರೆ. ಆದರೆ ಆ ಸನ್ನಿವೇಶದಲ್ಲಿ ಎಲ್ಲ ಪಾತ್ರಗಳು ಒಂದೆಡೆ ಸೇರುವುದು ಬಲವಂತವಾಗಿ ತುರುಕಿದಂತಿದೆ. ಬೆಂಗಳೂರು ಎಂಬ ನಗರದಲ್ಲಿ ಸಾಗುವ ಸಿನಿಮಾ ನಗರೀಕತೆಯ ಅಪಸವ್ಯಗಳನ್ನು, ಸುಶಿಕ್ಷಿತ ಸಮಾಜದ ಸೋಗಲಾಡಿತನವನ್ನು ಅನಾವರಣಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕನ್ನಡ ಸಿನಿಮಾಕ್ಕೆ ಡಿಸ್ಟೋಪಿಯನ್ ಜಗತ್ತನ್ನು ಚಿಕ್ಕದಾಗಿಯಾದರೂ ರೂಪಾಂತರ ಸಿನಿಮಾ ಪರಿಚಯಿಸುವುದು ಸ್ವಾಗತಾರ್ಹ. ಆದರೆ ವಾಸ್ತವ ನೆಲೆಯ ಕಥೆಗಳನ್ನು ಡಿಸ್ಟೋಪಿಯನ್ ಜಗತ್ತಿನ ಮೂಲಕ ಹೇಳುವ ಔಚಿತ್ಯವೇನೂ ತಿಳಿಯುವುದಿಲ್ಲ. ಭಿಕ್ಷುಕಿ, ರೈತರ ಸಂವೇದನಾಶೀಲ ಕಥಾಚಿತ್ರಗಳು ಡಿಸ್ಟೋಪಿಯನ್ ಸಿಂಹಾವಲೋಕದಲ್ಲಿ ಹೇಳುವಾಗ ಅವು ಕಟ್ಟಿಕೊಡುವ ಅಮಾನುಷ ಭೀಕರತೆಯನ್ನು ತೆಳುವುಗೊಳಿಸಿದಂತೆ ಆಗುತ್ತದೆ. ಇಂತಹ ಕೆಲವು ಗಮನಿಸಲೇಬೇಕಾದ ಕುಂದುಗಳು ಸಿನಿಮಾದಲ್ಲಿ ಇವೆ. ಆದರೂ ರೂಪಾಂತರ ಸಿನಿಮಾವನ್ನು ಒಮ್ಮೆ ನೋಡಿ ಮೆಲುಕು ಹಾಕಬೇಕಾದ, ಚರ್ಚಿಸಬೇಕಾದ ಸಿನಿಮಾ ಆಗಿದೆ ಎಂದು ನನ್ನ ಅನಿಸಿಕೆ. ಆತ್ಮೀಯರೇ, ಇಷ್ಟು ಹೊತ್ತು ನನ್ನ ರೂಪಾಂತರ ಸಿನಿಮಾ ಬಗ್ಗೆ ನನ್ನ ಅನಿಸಿಕೆಗಳನ್ನು ನೀವು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕತೆ ಶುರು ಮಾಡ್ತೀಯಾ ಇಲ್ಲ? ಒಂದಾನೊಂದು ಕಾಲದಲ್ಲಿ